ನಮ್ಗೇನು ಬಂದೆ ಸರ್. ಈಗ ನಮ್ಗೇನು 3.5 TMC ಕೇಳಿದ್ರು, ನಾವು ಬಿಟ್ಟಿದ್ರೆ ಕೆಟ್ಟವರಾಗ್ತಿದ್ವಿ ಸರ್ಕಾರ ಆಗಿ, ರಾಜ್ಯ ಸರ್ಕಾರ ವೈಫಲ್ಯ ಅಂತ ಹೇಳಿ. ಆಯ್ತು, ಸಾರಿ, 3,500 ಕ್ಯೂಸೆಕ್ ನೀರನ್ನ ಬಿಡಬೇಕಾಗಿತ್ತು ಪ್ರತಿದಿನ 15 ದಿನಗಳ ಕಾಲ. ಬಿಟ್ಟಿದ್ರೆ ನಾವು ಕೆಟ್ಟವರಾಗ್ತಿದ್ವಿ, ರೈತ ವಿರೋಧಿ ಆಗ್ತಾ ಇದ್ವಿ. ಈಗ ಮಳೆ ಬಂದಿದೆ, 10,000 ಕ್ಯೂಸೆಕ್ ನೀರನ್ನ ಬಿಡುವಷ್ಟು ಸಾಮರ್ಥ್ಯ ಕಬಿನಿ ಜಲಾಶಯ ಒಂದಕ್ಕೆ ಬಂದಿದೆ, ನಾವು ಬಿಡ್ತೀವಿ. ಸದ್ಯಕ್ಕೆ 15 ದಿನದ ಪ್ರಾಬ್ಲಮ್ ಏನಿತ್ತು ಅದಕ್ಕೆ ಸೊಲ್ಯೂಷನ್. ರೈತರಿಗೂ ತೊಂದರೆ ಇಲ್ಲ, ಕುಡಿಯೋ ನೀರಿಗೂ ತೊಂದರೆ ಇಲ್ಲ, ಯಥೇಚ್ಛವಾಗಿ ಬಂದ್ ನೀರನ್ನು ಕೊಡ್ತಾ ಇದೀವಿ. ಹಿಂಗ್ ಬರುತ್ತೆ ಪೊಲಿಟಿಕಲ್ ನರೇಟಿವ್. ನಮಗೆ ಬೇಕಾಗಿಲ್ಲ ಲಾಂಗ್ ಟರ್ಮ್ ಸೊಲ್ಯೂಷನ್. ನೋಡಿ, ತಜ್ಞರಾಗ್ಲೇ ಒಳ್ಳೆಯ ವಿಚಾರವನ್ನ ಹೇಳಿದ್ರು. ಸ್ಪಷ್ಟವಾಗಿ 2 ನಿಮಿಷ ಕಾಲಾವಕಾಶ ಕೊಡಿ. ಹಿರಿಯರು ಹೇಳದಂಗೆ ಕಳೆದ 10 ವರ್ಷಗಳಲ್ಲಿ ಸ್ವಾಮಿ ತಾವು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ನಾವು ಪ್ರತಿ ವರ್ಷ 177.25 TMC ನೀರನ್ನು ಬಿಡಬೇಕಾಗಿತ್ತು. ನಾನು ಒಂದೇ ಮಾತನ್ನು ಕೇಳ್ತಾ ಇರ್ತಕ್ಕಂಥದ್ದು, ಕಳೆದ 10 ವರ್ಷಗಳಲ್ಲಿ 2,746 TMC ನೀರನ್ನು ನಾವು ತಮಿಳುನಾಡು ಹರಿಬಿಟ್ಟಿದ್ದೀವಲ್ಲ, ಎಕ್ಸಸ್ ನೀರು ಬಂದಾಗ ನಿಮಗೆ ಯಾಕೆ ಅವತ್ತು ಮನವರಿಕೆ ಆಗ್ತಾ ಇರ್ಲಿಲ್ವಾ? ಇವತ್ತು ಸಂಕಷ್ಟ ಇದೆ ಅಂತಕ್ಕಂಥ ನಿಮಗೆ ಗೊತ್ತಾಗಿರಲ್ವಾ? ಒಂದು. ಎರಡನೇದು, ಇಂಥ ಕೆಲವು ವಿಚಾರಗಳನ್ನು ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಎಲ್ಲೋ ಸಂಪೂರ್ಣವಾಗಿ ಪ್ರಾಧಿಕಾರ ಮತ್ತು ಇದು ಯಾವುದು ಈ ಸಮಿತಿ 2 ಇದೆಯಲ್ಲ, CWRC ಮತ್ತು CWMA, ಇವರು ಯಾಕೆ ನಮ್ಮ ಮೇಲೆ ಇಷ್ಟೊಂದು ವಿರುದ್ಧವಾಗಿ ಅವರ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ? ಇಲ್ಲಿ ತಿದ್ದುಪಡಿ ಆಗ್ಬೇಕಾಗಿರ್ತಕ್ಕಂಥ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೋಡಿ, ಯಾವ ಒಂದು ಕಬಿನಿಯಿಂದ ಇವತ್ತು ನಮಗೆ ಕುಡಿಯೋ ನೀರಿನ ಸಂಕಷ್ಟ ಇರ್ತಕ್ಕಂಥದ್ದು. ಇಲ್ಲಿ ಅವರು 2ನೇ ಬೆಳೆ ಬೆಳ್ಕೋತಾರ, 3ನೇ ಬೆಳೆ ಬೆಳ್ಕೋತಾರ ಅಂತಕ್ಕಂಥದ್ದಿಲ್ಲ. ನದಿಯಿಂದ ಸಮುದ್ರಕ್ಕೆ ಎಷ್ಟು ನೀರು ಹರಿದು ಎಕ್ಸಸ್ ಹೋಗ್ತಾ ಇದೆ, ಅದನ್ನ ಅವತ್ತು ಯಾರು ಕೇಳಿಲ್ಲ. ಇವತ್ತು ಕೂಡ 41 TMC ನೀರು ತಮಿಳುನಾಡಲ್ಲಿ ಕಾಣಿಸ್ತಾ ಇದೆ ನಮಗಲ್ಲಿ. ಆದರೂ ಕೂಡ ಇವತ್ತು ಉದ್ದೇಶಪೂರ್ವಕವಾಗಿ ಕೇಳ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೋ ರಾಜ್ಯ ಸರ್ಕಾರ ಆ ಒಂದು ಟ್ರಿಬ್ಯುನಲ್ ಕುಂತಂತ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಳ್ಳೋದ್ರಲ್ಲಿ ಸಂಪೂರ್ಣವಾದಂತ ನಮ್ಮ ಅಧಿಕಾರಿಗಳು ವಿಫಲ ಆಗಿರ್ತಕ್ಕಂಥದ್ದು. ಒಂದು ಮೇಡಮ್, ಒಂದು ನಿಮಿಷ ನೀವು ನೋಡಿ, ಮುನ್ನೆಚ್ಚರಿಕೆ ಕ್ರಮ ಅಂತಕ್ಕಂಥದ್ದು ಹೆಚ್ಚು ಕಡಿಮೆ ನಮ್ಮಲ್ಲಿ ಮೇಡಮ್ ನೋಡಿ, ಮಂಡ್ಯ ಭಾಗದಲ್ಲಿ ಹಿರಿಯರು ಅದು ಒಪ್ಕೋತಾರೆ ಅಂತ ಕಾಣುತ್ತೆ. 968 ಕೆರೆಗಳಿದೆಯಲ್ಲ, ಅಲ್ಲಿ ಹೆಚ್ಚು ಕಡಿಮೆ 167 ಕೆರೆಗಳಲ್ಲಿ ಸಂಪೂರ್ಣವಾದಂತಹ ನೀರಿಲ್ಲ. ಮತ್ತೆ 212 ಕೆರೆಗಳಲ್ಲಿ ಒಂದು 25% ಇದೆ, 50% ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ಕೆರೆಗಳು. ಯಾಕೆ ನೀವು ಮುನ್ನೆಚ್ಚರಿಕೆ ಕ್ರಮ ನೀರಿರ್ತಕ್ಕಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಇರ್ತಕ್ಕಂಥ ಕೆರೆಗಳು ನೀವು ಯಾಕೆ ತುಂಬಕ್ಕೆ ಹೋಗಲಿಲ್ಲ? ಹೂಳು ಎತ್ತಲಿಲ್ಲ, ನೀರು ತುಂಬಲಿಲ್ಲ. ಇವತ್ತು ಆ ಭಾಗದಲ್ಲೆಲ್ಲ ಒಂದು ಸಂದರ್ಭದಲ್ಲಿ ನಾಲ್ಕು ಬೆಳೆ ಬೆಳ್ಕೊಳ್ಳೋದಕ್ಕಾದ್ರೂ ಕೂಡ ಇವತ್ತು ಹೆಂಗೋ ಒಂದು ನಮಗೆ ಅನುಕೂಲ ಆಗಿರೋದು. ಇಂತಹ ವಿಚಾರಗಳಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಆವತ್ತೇ ಹೇಳಿದ್ರು, ಯಾವೊಂದು ನಮ್ಮ ಒಂದು ಈ ಪ್ರಾಧಿಕಾರಗಳೇನಿದೆ, ಕುಡಿಯೋ ನೀರು ವಿಚಾರ ಬಂದ ನೀರು ಈ ಸಂಕಷ್ಟ ಸೂತ್ರದ ಬಗ್ಗೆ ಹಿರಿಯರು ಹೇಳಿದ್ರು, ಒಳ್ಳೆ ಮಾತು. ಯಾವ ಒಂದು ಸಂಕಷ್ಟ ಸೂತ್ರ ಇದೆ ಇವತ್ತು, KRSL ಆಗಿರ್ಬೋದು ಅಥವಾ ಕಬಿನಿಲ್ ಆಗಿರ್ಬೋದು, ನೀರು ಕಮ್ಮಿ ಆದಂತಹ ಸಂದರ್ಭದಲ್ಲಿ ಕುಡಿಯೋ ನೀರಿನ ವಿಚಾರ ಮೊದಲು ಆದ್ಯತೆ ಕೊಡಲೇಬೇಕು ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಅಲ್ಲಿ ಕೇಂದ್ರದಲ್ಲಿ ಇವರು ಒಂದು ನಮ್ಮ ಒಂದು ಹಕ್ಕನ್ನು ಮಂಡಿಸುವಂತ ಸಂದರ್ಭದಲ್ಲಿ ಸಂಪೂರ್ಣವಾದ ವಿಫಲ ಆದ್ರು ಅಂತಕ್ಕಂಥ ಸ್ಪಷ್ಟ. ಅದಕ್ಕೇನೆ ಒಂದು ನಿಮಿಷ ಅಲ್ಲ, ಅಧಿಕಾರಿಗಳು ವಿಫಲ, ಸರ್ಕಾರ ವಿಫಲ. ನರೇಂದ್ರ ಬಾಬು ಸರ್, ಇದನ್ನ ನಾವು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. ಬಟ್ ಯಾವ ಅಡ್ವೈಸರು ಯಡಿಯೂರಪ್ಪನವರ ಕಾಲದಲ್ಲಿದ್ರು ಈಗಲೂ ಅವರೇ ಇರೋದು, ಯಾವ ವಕೀಲರು ಯಡಿಯೂರಪ್ಪನವರ ಕಾಲದಲ್ಲಿದ್ರು ಈಗಲೇ ಅವರು ಕೂಡ ಏನು ವಾದವನ್ನ ಮಂಡಿಸ್ತಾ ಇರೋದು. ಇದು ಸರ್ಕಾರದ ವೈಫಲ್ಯ, ಅಧಿಕಾರಿಗಳ ವೈಫಲ್ಯ ಅಂತ ಹೇಳೋದನ್ನು ಎಷ್ಟು ಮಟ್ಟಿಗೆ ಒಪ್ಪೋದು ಅಂತ. ಈಗ ಹಿರಿಯರು ಒಂದು ಮಾತನ್ನು ಹೇಳುದು, 1924 ಸರ್ ತಾವು ಇದು ಮಾಡಿದ್ದು, ಪ್ರಸ್ತಾಪ ಮಾಡಿದ್ದು. ಹೌದು ಸರ್, ಅವತ್ತು ನೀವು ಇದು ಮಾಡಿದ್ರಲ್ಲ, ಆವತ್ತು ಕೂಡ ನೋಡಿ, ಕನ್ನಂಬಾಡಿ ಕಟ್ಟೆಗೆ 43.56 TMC ಸಾಮರ್ಥ್ಯ ಅಣೆಕಟ್ಟೆ ನಿರ್ಮಿಸಬೇಕು ಅಂತ ಅನುಮತಿ ಸಿಕ್ಕರೆ, ಮೆಟ್ಟೂರು 93.5 TMC ನೀರಿನ ಇದು ಸಿಗುತ್ತೆ. ಅಲ್ಲೂ ನಿಮಗೆ ಸ್ಟಾರ್ಟಿಂಗ್ ಇಂದ ಕೂಡ ನಮಗೆ 1892 ಕೂಡ ನಾವು ಅನ್ಯಾಯ ನಡೀತಾ ಇದೆ ಇದರಲ್ಲಿ. ಆಮೇಲೆ ಸರ್ಕಾರಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಎಲ್ಲಾ ಸರ್ಕಾರಗಳ ಸಂದರ್ಭದಲ್ಲೂ ಕೂಡ ಈ ಅನ್ಯಾಯ ನಡೀತಾ ಇರೋದನ್ನ ನನ್ನ ವಾದ ಇಷ್ಟೇ, ಸ್ಪಷ್ಟವಾಗಿ ಕೆಲವು ತಿದ್ದುಪಡಿಗಳನ್ನ ಈ ಪ್ರಾಧಿಕಾರಗಳಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಇವತ್ತು ಬಂದಿದೆ. ಇದು ಯಾವುದೇ ಪಕ್ಷ ಮತ್ತು ಮತ್ತೊಂದು ವಿಚಾರದಲ್ಲಿ ನಾವು ಯಾವುದು ಕೂಡ ಅಡ್ಡಿ ಮಾಡೋದಿಲ್ಲ. ಎಲ್ಲರೂ ಕೂತು ಕೆಲವು ತಿದ್ದುಪಡಿಗಳ ಬಗ್ಗೆ ಶ್ರೀಮಂತ್ ದೇವೇಗೌಡರು ಕೂಡ ಹೇಳಿದ್ರು, ಅವೈಜ್ಞಾನಿಕವಾಗಿದೆ ಈ ಕೆಲವು ತಗೊಂಡಿರ್ತಕ್ಕಂಥ ನಿರ್ಧಾರಗಳು ಅಂತಕ್ಕಂಥದನ್ನ. ಈ ತಿದ್ದುಪಡಿಗಳು ಆಗಲೇಬೇಕು. ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ನಮ್ಮ ಕುಡಿಯೋದು, ಈಗ ನೋಡಿ ಬೆಂಗಳೂರಿಗೆ ಹಿರಿಯರು ಒಪ್ಕೋತಾರೆ, ಅವತ್ತು ಕುಡಿಯೋ ಜನಸಂಖ್ಯೆ ಎಷ್ಟಿತ್ತು? 60-70 ಲಕ್ಷ ಇದೆ, 1,40,00,000 ಇದೆ. ಕುಡಿಯೋ ನೀರು ಇವತ್ತಿನ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತೀರಾ? ಬೆಳೀತಾ ಇರ್ತಕ್ಕಂಥ ರಾಜ್ಯದಲ್ಲಿ ಕುಡಿಯೋ ನೀರ ಅಭಾವನೇ ಜಾಸ್ತಿ ಆದ್ರೆ ನೀವು ಬೆಳೆಗಳ ವಿಚಾರದಲ್ಲಿ ನೀವು 3 ಬೆಳೆ ಬೆಳ್ಕೊಳ್ಳೋರು